ನಾ ಹೊಳೆವನ ಗುಡಿಗೆ ಬಂದು ರೀಚ್ ಆದ ನೋಡ್ರಿ. ನಾನು ನಮ್ಮ ಮನೆಯವ್ರು ಅಷ್ಟ ಬಂದಿದ್ದೀವಿ ರೀ. ಸಮೂಸ ಅನ್ನೋದು ಕರ್ಕೊಂಡು ಹೋಗೋ ಪ್ಲಾನ್ ಇತ್ತು ಅವ್ರದ್ದು ಎಕ್ಸಾಮ್ ಸ್ಟಾರ್ಟ್ ಇತ್ತು ನೋಡ್ರಿ. FA1 ಎಕ್ಸಾಮ್ ಇತ್ತು ರೀ. ರಾತ್ರಿ 3 ಗಂಟೆಯಿಂದ ನೋಡ್ರಿ ಬೆಳಗಿನ 3 ಗಂಟೆಯಿಂದ ಅಡುಗೆ ಮಾಡ್ಕೊಂಡು ಬಂದು ನೋಡ್ರಿ. ನಾನು ನಮ್ಮ ಮನೆಯವ್ರ ರೀ ದೀಡ್ ನಮಸ್ಕಾರ ಇತ್ತು ರೀ ನಮ್ಮದ. ನಾವು ಹಿಂದಿನ ದಿನಾನ ಅಭಿಷೇಕ ಕೊಟ್ಟಿದ್ದು ನೋಡ್ರಿ. ಒಬ್ರು ಗೋಕಾಕ್ದಾರ ಸಿಕ್ಕಿದ್ರಿ. ಅವ್ರ ಹೇಳತ್ತಿತ್ತು ಅವ್ರ ಮನೆಗೆ ಗೋಕಾಕಂತ್ರಿ ಕೊಟ್ಟಿದ್ರೆ ಬಡ್ಕೊಂಡ್ರಂತ್ರಿ. ಅವ್ರ ಮಾತಾಡ್ಸತ್ತಿದ್ರಿ. ನಾವು ದೀಡ್ ನಮಸ್ಕಾರ ಹಾಕತ್ತಿದ್ದು ನೋಡ್ರಿ. ಪೂಜೆ ಸ್ಟಾರ್ಟ್ ಆಗಿತ್ತು ರೀ. ಎಲ್ಲ ಕಡೆ ಸಿಕ್ಕಾಪಟ್ಟಿ ಮಳೆ ಇತ್ತು ನೋಡ್ರಿ. ಗೋಕಾಕ್ದಾಗೂ ರೀ ಮಳೆ ಇತ್ತು ರೀ. ಮತ್ತು ಥಂಡಿ ಭಾಳ ಇತ್ತು ನೋಡ್ರಿ. ನಾವು ಅಲ್ಲಿ 7:30 ಆಗಿತ್ತು ನೋಡ್ರಿ. 7:30 ಅಂದ್ರೆ ನಾವು ಹೊಳೆವನ ಗುಡಿ ಆಗಿದ್ದೆವು ರೀ. ನೀರು ತುಂಬ್ತಿದ್ವಿ ನೋಡ್ರಿ. ಸಿಕ್ಕಾಪಟ್ಟಿ ಥಂಡಿ ಹತ್ತತ್ತಿತ್ತು ರೀ. हाँ तुम अಪ್ಪಯ್ಯ ಅಕಾಳ ಪ್ರಸಾದ ಕೊಡ್ಬೇಕಾಯ್ತು ಕಾಯಿ ಹೆಸರು ಕೊಡು ಎಣ್ಣೆ ಅಲ್ಲಿ ನಿಮ್ಮ ಕೈ ಇದು ಪೂಜಾ ಮುಗಿಸ್ಕೊಂಡು ಮನೆಗೆ ಹೋಗಿದ್ರೆ ಚಾದ ಬರ್ಬೇಕಂದ್ರೆ ನಮಸ್ಕಾರ ಮಾಡ್ತೀವಿ ನಿಲ್ಬೇಕ್ರಿ ಇಬ್ರು ಫೋಟೋ ದೀಡ್ ನಮಸ್ಕಾರ ತೆಗೆದು ನೋಡ್ರಿ. ದೇವ್ರ ಪೂಜೆನೂ ಆಯ್ತು ರೀ. ಉಡಿ ತುಂಬಿ ಬಂದು ನೋಡ್ರಿ. ನಾನು ಹೊಳಿ ಕಡೆದೆಲ್ಲ ಲಾಗ್ ನೋಡ್ರಿ. ಅಲ್ಲಿ ಒಬ್ರು ಪಾಪ ಅವ್ರ ಗೋಕಾಕ್ದಾರಂತ್ರಿ. ಅವ್ರ ಪರಿಚಯ ಅದ ರೀ. ಅವ್ರು ಸ್ವಲ್ಪ ಮಾಡಿದ್ರು ನೋಡ್ರಿ. ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದ್ರೆ ರೀ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಮ್ಮ ಮನೆ ದೇವ್ರು ನೋಡ್ರಿ ಹೊಳೆಯಮ್ಮ. ಅಷ್ಟು ಬೆಳಿಗ್ಗೆ ಆದರೂ ಮಂದಿ ಭಾಳ ಇತ್ತು ನೋಡ್ರಿ. ಆದರೆ ನಾವು ಫಸ್ಟ್ ಟೈಮ್ ನೋಡ್ರಿ ಪೂಜೆಗಂತ ಅಂದ್ರೆ ಹೋಗಿದ್ರಿ. ಪೂಜೆ ನಮಗೆ ಸಿಕ್ಕಿದ್ರಿ. ಬೆಳಿಗ್ಗೆ 3 ಗಂಟೆಗೆ ಎದ್ದು ನೋಡ್ರಿ. ನಾ ಕಡಬ ಮಾಡ್ಕೊಂಡ್ರಿ. ಮತ್ತು ಬ್ಯಾಳೆ ಕಡಬ ನೋಡ್ರಿ. ಕಡಬ ಮಾಡ್ಕೊಂಡ್ರಿ. ಮತ್ತು ಅನ್ನ ಮತ್ತು ಶಾಂಡ್ಗಿ ಹುರ್ಕೊಂಡ್ರಿ.
ಬದ್ನಿಕಾಯಿ ಮಾಡ್ಕೊಂಡು ನೈವೇದ್ಯ ತೊಗೊಂಡು ಹೋಗಿದ್ದೀನಿ ನೋಡ್ರಿ ನಾನು. ದೇವ್ರದ್ದು ಮಸ್ತ್ ಪಕ್ಕಿ ದರ್ಶನ ಆಯ್ತು ನೋಡ್ರಿ. ಯಾರ್ಯಾರೆಲ್ಲ ಹೊಳೆವನ ಗುಡಿಗೆ ಹೋಗಿದ್ದೀರಿ ಕಮೆಂಟ್ ಮಾಡಿರಿ. ಭಾಳ ದಿನ ಆಯ್ತು ನೋಡ್ರಿ ದೇವ್ರಿಗೆ ಹರಿಕೆ ಎತ್ರಿ ನಾವು ದೀಡ್ ನಮಸ್ಕಾರ ತೆಗ್ದ ಈಗ ತೆಗ್ದವ್ರಿ ಮನಸ್ಸಿಗೆ ಎಷ್ಟು ಸಮಾಧಾನ ಅನ್ಸಾಕೈತಿತ್ತು ನೋಡ್ರಿ. ನಮ್ಮದು ಮುಗಿದಿತ್ತು ರೀ 9:09ವರೆಗೆ ಅಂದ್ರೆ ಎಲ್ಲ ದೇವರಿಗೆ ನೈವೇದ್ಯ ಕೊಡಿದ್ರಿ ಉಡಿ ತುಂಬೋದು ಮುಗಿದಿತ್ತು. ಬಟ್ ದೇವ್ರ ಪ್ರಸಾದ ಇತ್ತು ರೀ ದೇವ್ರ ಗುಡಿಯಾಗ. ಅದ ಪ್ರಸಾದ ತೊಗೊಂಡು ಹೋಗೋಣಾಕತ್ರಿ. ಅನ್ನೋದು ಸ್ವಲ್ಪ ಹೊತ್ತು ಕೂತು ನೋಡ್ರಿ ನಾವು. ಗುಡಿ ಹೆಂಗೆ ಮಸ್ತ್ ಐತಿ ನೋಡ್ರಿ. ಸಿಕ್ಕಾಪಟ್ಟಿ ಮಂಗ್ಯಾಗಳಿದ್ದು ನೋಡ್ರಿ. ಭಾಳ ಅಂದ್ರೆ ಭಾಳ ಮಂಗ್ಯಾಗಳಿದ್ದು ರೀ. ಹೊಳ್ಯಾಮ ದೇವ್ರ ಗುಡಿಗೆ ಬಂದಿದ್ದು ನೋಡ್ರಿ. ನಮ್ಮ ಮನೆ ದೇವ್ರಿ ಬೇಗ ನೋಡ್ರಿ 3 ಗಂಟೆಗೆ ಎದ್ರಿ ಕಡಬ ನೋಡ್ರಿ. ಕಡಬ ಮಾಡಿರಿ ದೇವ್ರದ್ದು ಅಲ್ಲೆಲ್ಲ ಮುಗಿಸಿ ಇಲ್ಲಿ ಬಂದಿದ್ದು ನೋಡ್ರಿ. ದೀಡ್ ನಮಸ್ಕಾರ ಇತ್ತು ನಮ್ಮದ ಅಭಿಷೇಕ ಕೊಟ್ಟಿದ್ದು ರೀ. ದೇವ್ರದ್ದೆಲ್ಲ ಮುಗೀತು ನೋಡ್ರಿ. ಟೈಮ 9 ಆಗಿತ್ತು ನೋಡ್ರಿ. 9 ಅಂದ್ರೆ ಎಲ್ಲ ಮುಗೀತು ರೀ. ಈಗ ವಾಪಸ್ ನಾವು ಹೋಗಕ್ಕೆ ಹೊಂಟವು ನೋಡ್ರಿ. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಭಾಳ ಜಲ್ದಿ ಬಂದಿದ್ದು ನೋಡ್ರಿ. ನಮ್ದು ದೀಡ್ ನಮಸ್ಕಾರ ಮುಗಿದ ನಂತರ ಪೂಜೆ ಆಗಕತ್ತಿತ್ತು ನೋಡ್ರಿ. ಇದು ಹೊಳೆವನ ಪೂಜೆನೂ ಸಿಕ್ತು. ಫಸ್ಟ್ ಟೈಮ್ ನೋಡ್ರಿ ನಾವು ಪೂಜೆ ಟೈಮ್ ಬಂದಿದ್ದೀವಿ ರೀ. ಪೂಜೆನೂ ಆಯ್ತು ನೋಡ್ರಿ. ನೋಡ್ರಿ ನನ್ನ ನೈವೇದ್ಯ ಆತತಿ ರೀ. ಬದ್ನಿಕಾಯಿ ಬಾಜಿ ರೀ, ಕಡಬ ನೋಡ್ರಿ. ನೈವೇದ್ಯ ಎಲ್ಲ ಕೊಟ್ಟಿನಿ ರೀ. ಇದು ರೈಸ. ಪ್ರಸಾದ ಸಂಬಂಧ ವೇಟ್ ಮಾಡತ್ತಿದ್ದು ನೋಡ್ರಿ ನಾವು. ರೋಗ ಪ್ರಸಾದ ಸ್ಟಾರ್ಟ್ ಆಯ್ತು ನೋಡ್ರಿ. ಬುಂದೆ ನೋಡ್ರಿ. ಬುಂದೆ ಸಜ್ಜಕ ಅನ್ನ ಸಾರ ಉಪ್ಪಿನಕಾಯಿ ರೀ ಬದ್ನಿಕಾಯಿ ಐತೆ ನೋಡ್ರಿ. ಏನು ರುಚಿ ರೀ. ದೇವ್ರ ಗುಡಿ ಅಂದನ್ಕೆ ಹೇಳುವಂಗಿಲ್ಲ ಬಿಡ್ರಿ. ಅಮೃತಕ್ಕೆ ಸುಮಾರಿ ಎಲ್ಲ ವ್ಯವಸ್ಥೆ ಅನ್ಕೆ ಮಸ್ತ್ ಐತೆ ನೋಡ್ರಿ. ಇಲ್ಲಿ ನೋಡ್ರಿ ಹಿಂಗೆ ಚೇರ್ ಸಿಸ್ಟಮ್ ಇತ್ತು ನೋಡ್ರಿ. ಮುಂದಾರಿಗೆಲ್ಲ ಸಿಸ್ಟಮ್ ಅನ್ಕೆ ಮಸ್ತ್ ಐತೆ ನೋಡಿ. ನೀರಿನ ಸೌಲಭ್ಯನೂ ಐತೆ ರೀ. ಎಲ್ಲ ಐತೆ ನೋಡ್ರಿ. ಕುಡಿ ನೀರಿನ ರೀ. ಫೋಟೋ ಇಲ್ಲೇ ಫೋಟೋ ಬರುತ್ತೆ. ದೇವ್ರ ದರ್ಶನ ಆತ್ರಿ. ಉಡಿನೂ ತುಂಬಿದವ್ರಿ. ದೇವ್ರ ಪ್ರಸಾದ ಸಿಕ್ಕಿತ್ರಿ. ಹೊಳ್ಳಿ ನಾವು ಗೋಕಾಕ್ ಹೊಂಟು ನೋಡ್ರಿ. ಪ್ರಸಾದ ಅಭಿಷೇಕ ನಮ್ಮದ ಮುಂಜಾನೆ ನೋಡ್ರಿ ಮನೆ ದೇವ್ರಿಗೆ ಹೋಗಿನ್ರಿ ನಾನು. ನಮ್ಮ ಬಡ್ಕೊಂಡ್ರಿ ಹೊಳೆ ಹೋಗ್ರಿ. ನಿಮ್ಗೆ ಲೈವ್ ವಿಡಿಯೋ ಐತ್ರಿ ನೋಡ್ರಿ. ಈಗ ನಾನು ಭೀಮನ ಅಮಾವಾಸ್ಯೆ ನೋಡ್ರಿ ಪಾದ ಪೂಜೆ ಮಾಡಾಕೈತ್ರಿ. ಇದು 4ನೇ ವರ್ಷ ನೋಡ್ರಿ. ಅಂದ್ರೆ ಜ್ಯೋತಿರ್ಲಿಂಗ ಪೂಜೆ ಮಾಡಾಕೈತಿ 4ನೇ ವರ್ಷ. ಪಾದ ಪೂಜೆ ಮಾಡಾಕೈತಿ 5-6 ವರ್ಷ. 6 ವರ್ಷ ಆಯ್ತು ನೋಡ್ರಿ ನಾನು ನೋಡ್ರಿ ಜ್ಯೋತಿರ್ಲಿಂಗ ವ್ರತ ಹಿಡಿದ್ರಿ 4 ವರ್ಷ. ಈಗ ನಾ ಸಂಜೆ 5:30 ಆಗೈತಿ ನೋಡ್ರಿ. 5:30-6 ಆಗೈತ್ರಿ. ಈಗ ಮಾಡತ್ರಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆದ್ರೆ ರೀ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡ್ರಿ. ಯಾರ್ಯಾರೆಲ್ಲ ಪೂಜೆ ಮಾಡಿದಾರಿ ಕಮೆಂಟ್ ಮಾಡಿ ಹೇಳ್ರಿ. ಜ್ಯೋತಿರ್ ಪೂಜೆ ರೀ. ಈ ಕಂಕಣ ನೋಡ್ರಿ. ಕಂಕಣ ಇದು ಮಾಡ್ಕೊಳತ್ತನ.
ಜ್ಯೋತಿರ್ಲಿಂಗ ಪೂಜೆ ನೋಡ್ರಿ ಇದ ಕಂಕಣ ಕಟ್ಟೇನ್ರಿ ಗಣಪತಿ ನೋಡ್ರಿ ಇದು ಅಮಾವಾಸ್ಯೆ ಪೂಜೆ ರೀ. ನಮ್ಮ ಮನ್ಯಾನಾರ್ದ ಪಾದ ಪೂಜೆ ಮಾಡತ್ತಿದ್ದೀನಿ ನೋಡ್ರಿ. ನಾನು ಪಾದ ಪೂಜೆ ಮಾಡ್ಬೇಕಂದ್ರೆ ನೋಡ್ರಿ ದೇವ್ರಿಗೆ ಯೂಸ್ ಮಾಡೋ ವಸ್ತುಗಳ್ನ ಏನೂ ತೊಗೋಬಾರ್ದು ನೋಡ್ರಿ. ಸಾಮಾನುಗಳ್ರಿ ಕುಂಕುಮ ಕರಡಿ ಬಂತ್ರಿ ಅಂದ್ರೆ ಕುಂಕುಮ ಅರಿಶಿನ ಕುಂಕುಮ ಕರಡಿ ಬತ್ರಿ ಮತ್ತು ಮಂಗಳಾರತಿ ಮಾಡೋದು ಬತ್ರಿ. ಏನೂ ದೇವ್ರಿಗೆ ಯೂಸ್ ಮಾಡೋದು ತೊಗೊಳಂಗಿಲ್ಲ ನೋಡ್ರಿ. ಎಲ್ಲ ಬೇರೆನ ತೊಗೋಬೇಕ್ರಿ. ಪ್ಲೇಟ್ ಹಿಡ್ಕೊಂಡು ನೋಡ್ರಿ. ಸ್ವಲ್ಪ ಮಂದಿ ಏನು ಮಾಡ್ತಾರೆ ಹೇಳ್ರಿ, ಆರತಿನೂ ಮಾಡ್ತಾರೆ ನೋಡ್ರಿ. ದೇವ್ರಿಗೂ ಆರತಿ ಅದನ್ನ ಮಾಡ್ತಾರೆ ರೀ. ಈ ಪಾದ ಪೂಜೆಗೂ ಆರತಿ ಅದನ್ನ ತೊಗೋತಾರೆ ರೀ. ಹಂಗೆ ತೊಗೋಬಾರ್ದು ನೋಡ್ರಿ. ದೇವ್ರದ್ದು ಆರತಿ ಮಾಡ್ಬೋದು ರೀ, ಬಟ್ ದೇವ್ರಿಗೆ ಮಾಡುವ ಆರತಿ ತೊಗೋಬಾರ್ದು ನೋಡ್ರಿ. ಆರತಿ ಸೆಟ್ ಬೇರೆ ಇದ್ರೆ ತೊಗೊಳೋದು ನೋಡ್ರಿ. ಈಗ ಒಟ್ಟು ದೇವ್ರಿಗೆ ಸಾಮಾನು ಯೂಸ್ ಮಾಡೋದು ಏನೂ ತೊಗೋಬಾರ್ದು ನೋಡ್ರಿ. ನೋಡ್ರಿ ನಾ ಒಂದು ಪ್ಲೇಟ್ ಒಳಗೆ ರೀ ಬೇರೆ ಅರಿಶಿನ ಕುಂಕುಮ ತೊಗೊಂಡಿನಿ ರೀ. ಮತ್ತು ನಾ ಒಂದು ಪ್ಲೇಟು ಬೇರೆ ತೆಗೆದು ಇಟ್ಟಬಿಟ್ಟು ನೋಡ್ರಿ. ನಾನು ಬೇರೆ ಪ್ಲೇಟ್ ಒಳಗೆ ಮಾಡಿದ್ದೀನಿ ನೋಡ್ರಿ. ನಾನು ಇದಕ್ಕೆ ಕಂಕಣ ಅಂತಾರೆ ನೋಡ್ರಿ. ಇದು ವರಮಹಾಲಕ್ಷ್ಮಿ ಪೂಜೆ ಆಗೋತನ ರೀ. ಹೂವು ಇದನ್ನಾದ್ರೂ ರೀ ದಾರ ತೆಗಿಯೋಂಗಿಲ್ಲ ನೋಡ್ರಿ. ನಾವು ಶ್ರಾವಣ ಮುಗಿತನ ಇಟ್ಕೋತು ನೋಡ್ರಿ. ನಂತರನ ದಾರ ತೆಗಿತು ನೋಡ್ರಿ. ಈಗ ಪಾದ ಪೂಜೆ ಎಲ್ಲ ಮುಗೀತು ನೋಡ್ರಿ. ಭೀಮೇಶ್ವರ ವ್ರತಾನ ಮುಗೀತು ನೋಡ್ರಿ. ಮುಂಜಾನೆಯಿಂದ ನೋಡ್ರಿ ಹೊಳೆವನ್ ಗುಡಿಯಾಗ ಸ್ವಲ್ಪ ಪ್ರಸಾದ ತೊಗೊಂಡಿದ್ರಿ. ಏನು ಊಟ ಮಾಡಿಲ್ರಿ, ಏನೂ ತಿಂದಿಲ್ಲ ನೋಡ್ರಿ. ಚಾ ಕುಡಿದು ಮಕ್ಕೊಂಡಿನ್ರಿ. ನೀನು ರಾತ್ರಿ ಎಲ್ಲನೂ ನಿದ್ದಿದ್ದಿರ್ಕಿಲ್ಲ ನೋಡ್ರಿ. ಯಾಕಂದ್ರೆ ರೀ ಒಂದು ಬ್ಲೌಸ್ ಅರ್ಜೆಂಟ್ ಸ್ಟಿಚ್ ಮಾಡೋದಿತ್ತು ರೀ. ಅದನ್ನೊಂದು ಸ್ವಲ್ಪ ಬ್ಲೌಸ್ ಹೊಲ್ಕೋದು ಕೂತೀನಿ ರೀ. ಮತ್ತು ಬೆಳಿಗ್ಗೆ 3 ಗಂಟೆಗೆ ಅಂದ್ರೆ ಅದು ಅಡುಗೆ ಎಲ್ಲ ಮಾಡ್ಕೊಳ್ಳೋದ ಹಿಂಗಂದ ನಿದ್ದೆ ಆಗಿಲ್ಲ ನೋಡ್ರಿ.